ಇನ್ನೊಂದು ಪರ್ಣ ಕುಟೀರ ಅದು ನನಗೆ ಅಲ್ಲಿ ನಾನು ಮಾಡುತ್ತೇನೆ. ಸಂತೋಷವಾಯಿತು ಸಹೋದರ. ನಿನ್ನ ಮುಂದಾಲೋಚನೆಯ ಬಗ್ಗೆ ಅಭಿಮಾನ ಪಟ್ಟೆ. ಆದ್ದರಿಂದ ಹಿಂದೂ ಮುಹೂರ್ತವನ್ನು ಕಂಡುಕೊಂಡು ಈ ಕುಟೀರವನ್ನು ಪ್ರವೇಶ ಮಾಡಿ ನಾವು ನೆಮ್ಮದಿಯಿಂದ ನಮ್ಮ ವ್ರತಕಥೆಯನ್ನು ಬರೆಯೋಣಾಗದೆ. ನಮಗೆ ತಿನ್ನುವುದಕ್ಕೆ ಆಹಾರ ಈ ಕಾಡಿನಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳು, ಕೆಟ್ಟ ಕೆಲಸಗಳನ್ನು ನಾನು ತಂದುಕೊಡುತ್ತೇನೆ. ಶುದ್ಧವಾದ ಜಲದ ನೀರನ್ನೇ ನಾನು ತಂದುಕೊಡುತ್ತೇನೆ. ಇದನ್ನೆಲ್ಲ ಸ್ವೀಕರಿಸಿ ಸಂತೋಷದಿಂದ ಇರಬೇಕೆಂದು ನನ್ನ ಆಸೆ ಅಗ್ರಜ. ಸಹೋದರ ಅಗ್ರಜ, ಪರಮ ಸಂತೋಷವಾಗಿ ಅಯೋಧ್ಯೆಗೆ ಹೊರಟು ಬರುವ ಕಾಲದಲ್ಲಿ ಮಾತೆಯಾದ ಸುಮಿತ್ರಾದೇವಿಯ ಪದಮೂಲಕ್ಕೆ ಮಣಿದೆಯಂತೆ. ಆ ಕಾಲದಲ್ಲಿ ಆ ತಾಯಿ ಮಾತನಾಡಿ ಬಂದಿದೆ. ಅಯೋಧ್ಯ ರಾಮ ದಶರಥ ವ್ಯಕ್ತಿ ಸೀತಾ ಸೀತೆಯನ್ನು ನನ್ನೆಂದು ತಿಳಿ, ರಾಮನನ್ನು ದಶರಥನೆಂದು ತಿಳಿ, ಅಯೋಧ್ಯೆ ಎಂದು ಅರಣ್ಯವನ್ನು ತಿಳಿ. ಆವಾಗ ನಿನ್ನ ಬದುಕು ಸಾರ್ಥಕವಾಗುತ್ತದೆ.
ಪ್ರಾಪ್ತವಾಯಿತು. ನಿನ್ನ ಕೈಕರ್ಯವನ್ನು ಮೇಲ್ವಿರಚಿಸು. ನಾವಂತೂ ಲೋಕಹಿತಾರ್ಥವಾದ ಚಿಂತನೆಯಲ್ಲಿ ತೊಡಗಿಕೊಳ್ಳುತ್ತೇವೆ. ನೀ ಮುಂದುವರಿಯಪ್ಪ. ಸೀತಾ